ಹಾಯ್ ಫ್ರೆಂಡ್ಸ್, ನಮ್ಮಮ್ಮ ಚಟ್ನಿಗಳ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ನಮ್ಮಮ್ಮ ಮಾಡೋ 10-15 ಚಟ್ನಿಗಳಲ್ಲಿ ಇದು ನನ್ನ ಫೇವ್ರೇಟು. ಇದು ಕೊಬ್ಬರಿ ಮತ್ತು ಕಡಲೆಪಪ್ಪು ಹಾಕಿ ಮಾಡೋ ಚಟ್ನಿ. ಇಡ್ಲಿ ದೋಸೆ ಜೊತೆ ಅಂತೂ ಸೂಪರಾಗಿರುತ್ತೆ. ಫಸ್ಟ್ ಕಡಲೆಪಪ್ಪನ್ನ ಈ ಥರ ಪುಡಿ ಮಾಡ್ಕೋಬೇಕು. ಇಲ್ಲಾಂದರೆ ಕೊಬ್ಬರಿ ಜೊತೆ ಕಡಲೆಪಪ್ಪು ಹಾಕಿದ್ರೆ ನುಣ್ಣಗಾಗೋದಿಲ್ಲ. ನೆಕ್ಸ್ಟ್ ಅದಕ್ಕೆ ಕೊಬ್ಬರಿ ಹಾಕೊಳ್ಳೋಣ. ಕೊಬ್ಬರಿ ಜೊತೆಗೆ ಹುರಿದಿರೋ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಜೊತೆಗೆ ರುಚಿಗೆ ತಕ್ಕ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕೋದು ಮರಿಬೇಡಿ. ಚಟಾ ಚಟ್ನಿ ಹರಿದಾಯ್ತು. ಈಗ ಒಗ್ಗರಣೆ ಹಾಕಿದ್ರೆ ಫಿನಿಶ್. ಒಗ್ಗರಣೆ ಹಾಕಿದ್ರೆ ವಾವ್, ಮೌತ್ ವಾಟರಿಂಗ್ ಚಟ್ನಿ ರೆಡಿ. ಟ್ರಸ್ಟ್ ಮೀ ಗೈಸ್, ಇದು ನೀವು ಯಾವುದೇ ಹೋಟ್ಲಲ್ಲಿ ತಿಂದರೂ ಇಷ್ಟು ಟೇಸ್ಟಿಯಾಗಿರೋ ಚಟ್ನಿ ಖಂಡಿತವಾಗ್ಲೂ ಸಿಗಲ್ಲ. ನಾನು ಎಲ್ಲ ಕಡೆ ಟ್ರೈ ಮಾಡಿ ನಮ್ಮಮ್ಮ ಮಾಡೋ ಚಟ್ನಿನೇ ಬೆಸ್ಟ್ ಅಂತ ರೇಟ್ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.